ಭವಿಷ್ಯ ನಿಜವಾಗಿದೆ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಹೊಸ ಸರ್ಕಾರ ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ಒಂದು ಗಿಫ್ಟ್ ಅಲ್ಲ, ಎರಡೆರಡು ಗಿಫ್ಟ್ಗಳನ್ನು ಕೊಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಹೊಸ ಸರ್ಕಾರ ಹೊಸ ಭರವಸೆ, ಸರ್ಕಾರಿ ನೌಕರರಿಗೆ ಹೊಸ ಭರವಸೆಯನ್ನು ಮೂಡಿಸಿದೆ. ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದೆ. 2 ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ಇದು ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಹೊಸ ಗಿಫ್ಟ್ಗಳು ಸಿಕ್ಕಂತಾಗಿದೆ. ಭಾರಿ ಲಾಭಕರವಾದ ಗಿಫ್ಟು. ಏನದು ಗಿಫ್ಟು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೊಸ ಸರ್ಕಾರ ಬಂದಾಗಲೇ ನಾನು ನಿಮಗೊಂದು ಭವಿಷ್ಯ ನುಡಿದಿದ್ದೆ. ಹೊಸ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಪರವಾಗಿರುತ್ತೆ. ಹೊಸ ಸರ್ಕಾರದಿಂದ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಒಂದು ಬಂಪರ್ ಗಿಫ್ಟ್ ಸಿಗತ್ತೆ ಅಂತ ಹೇಳಿದ್ದೆ. ನಾನು ಒಂದು ಗಿಫ್ಟ್ ಅಂತ ಹೇಳಿದ್ದೆ, ಬಟ್ ಸರ್ಕಾರ ಘೋಷಣೆ ಮಾಡಿರೋದು 2 ಗಿಫ್ಟ್. ತುಂಬ ಅನಿವಾರ್ಯವಾಗಿದ್ದಂತಹ ಗಿಫ್ಟ್ಗಳನ್ನು ಘೋಷಣೆ ಮಾಡಿದೆ. ಈ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ 2 ಗಿಫ್ಟ್ ಯಾವೆಲ್ಲ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಒಂದು ವಿಶೇಷವಾದ ಸುದ್ದಿ ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಅನ್ನೋದಕ್ಕಿಂತ ಹೊಸ ಸರ್ಕಾರ, ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರದ ನಂತರ ಏನು ಹೊಸದಾಗಿ ಬಂದಂತಹ ಡಿ.ಕೆ. ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿಗಳಾದ ಜಿ. ಪರಮೇಶ್ವರ್ ರವರ ನೇತೃತ್ವದ ಸರ್ಕಾರದಿಂದ ನಾನು ಈ ಹಿಂದೆಯೇ ಹೇಳಿದ್ದೆ, ಹೊಸ ಸರ್ಕಾರದಲ್ಲಿ ಹೊಸ ಭರವಸೆಗಳಿರ್ತವೆ, ಹೊಸ ಗಿಫ್ಟ್ಗಳು ಸಿಗತ್ತೆ ಅಂತ ಹೇಳಿದ್ದು. ಆದರೆ ಈ ದಿನ 2 ಗಿಫ್ಟ್ಗಳು ಸಿಕ್ಕಿದೆ. ಇಂಪಾರ್ಟೆಂಟಾಗಿ ನಾವು ಯಾವ್ಯಾವ ಗಿಫ್ಟನ್ನು ಸಿಕ್ಕಿದೆ ಅಂತ ನೋಡೋದಾದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ಸದಸ್ಯರಿಗೆ ಅನುಕೂಲವಾಗುವಂತೆ 2005ರ ಹೊಸ CJHS ಪರಿಷ್ಕೃತ ದರಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಅದ್ರ ಜೊತೆಯಲ್ಲಿ ವೈದ್ಯಕೀಯ ವೆಚ್ಚದ ಮರುಪಾವತಿ ಅವಧಿ ಅಂದರೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅವಧಿಯನ್ನು ಸೆಪ್ಟೆಂಬರ್ 2026ರವರೆಗೆ ವಿಸ್ತರಿಸಿ ಆದೇಶವನ್ನು ಹೊರಡಿಸಿದೆ. ಇದು ಡಬಲ್ ಧಮಾಕ, ಡಬಲ್ ಸುದ್ದಿ, ಡಬಲ್ ಗುಡ್ ನ್ಯೂಸ್, ಡಬಲ್ ಖುಷಿ ಅಂತಲೇ ಹೇಳ್ಬೋದು. ಬಹಳ ದಿನಗಳಿಂದ ಸರ್ಕಾರಿ ನೌಕರರು ಈ ಬಗ್ಗೆ ನಿರೀಕ್ಷೆಗಳನ್ನು ಮಾಡ್ತಾಯಿದ್ರು. ಮೇಲ್ಕಂಡ ಎಲ್ಲ ಅಂಶಗಳಿಗೆ ಅನುಮೋದನೆ ನೀಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. CS ಷಡಕ್ಷರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಇವರು ಒಂದು ಧನ್ಯವಾದವನ್ನು ತಿಳಿಸಿದ್ದಾರೆ. ಈಗ ನಾವು ತಿಳ್ಕೊಳ್ಬೇಕಾಗಿರೋವಂಥದ್ದು ಒಂದು ಸಿಂಪಲ್ ವಿಚಾರ ಏನು ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕುಟುಂಬ ಸದಸ್ಯರಿಗೆ ಅನುಕೂಲವಾಗುವಂತೆ 2025ರ ಹೊಸ CJHS ಪರಿಷ್ಕೃತ ದರಕ್ಕೆ ಅನುಮೋದನೆ ಅಂತ ಹೇಳಿದ್ರೆ ಏನು? ಈ ಹಿಂದೆ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಇರುವಂಥ ಡಿಫ್ರೆನ್ಸ್ಗಳೇನು? ಕೇಂದ್ರ ಸರ್ಕಾರಿ ನೌಕರರಿಗೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಜೊತೆಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯಲ್ಲಿ ಚಿಕಿತ್ಸಾ ದರ ಎಷ್ಟಿದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದೇನೆ. ರಾಜ್ಯ ಸರ್ಕಾರದ ಬಹು ಮಹತ್ವಾಕಾಂಕ್ಷಿ ಯೋಜನೆ ಆದ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ KASS ಯೋಜನೆ ಜಾರಿಯಾಯಿತು. ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಜಾರಿಯಾಯಿತು. ಜಾರಿಯಾದ ಹೊಸದರಲ್ಲಿ
ರಾಜ್ಯಾದ್ಯಂತ ಸಾವಿರಾರು ಖಾಸಗಿ ಆಸ್ಪತ್ರೆಗಳು ನಾವು ಚಿಕಿತ್ಸೆ ಕೊಡ್ತೀವಿ ಅಂತ ಬಂದು ತದನಂತರ ಒಂದೊಂದೇ ಆಸ್ಪತ್ರೆಗಳು ಈ ಯೋಜನೆಯಿಂದ ಹೊರಗೋಗ್ತಾ ಹೋದು. ಯಾಕೆ ಹೊರಗೋಗ್ತಾ ಇದ್ದಾವೆ? ಸರ್ಕಾರಿ ನೌಕರರು, ಕುಟುಂಬ ವರ್ಗದವರು ಹಾಗೂ ಅವರ ಅವಲಂಬಿತರಿಗೆ ಯಾಕೆ ಚಿಕಿತ್ಸೆ ಕೊಡ್ತಾ ಇಲ್ಲ ಅನ್ನೋದನ್ನು ನಾವು ಪ್ರಶ್ನೆ ನೋಡ್ತಾ ಹೋದಾಗ ರಾಜ್ಯ ಸರ್ಕಾರದ CGHS ಚಿಕಿತ್ಸಾ ದರ ತುಂಬ ಕಡಿಮೆ ಇತ್ತು. ಯಾವುದೇ ಒಂದು ಕ್ಯಾನ್ಸರ್ ಚಿಕಿತ್ಸೆ ಇರ್ಬೋದು, ಒಂದು ಹಾರ್ಟ್ ಆಪ್ರೇಷನ್ ಇರ್ಬೋದು, ಒಂದು ಕಿಡ್ನಿ ಆಪ್ರೇಷನ್ ಇರ್ಬೋದು, ಯಾವುದೇ ಆಪ್ರೇಷನ್ನು ಚಿಕಿತ್ಸೆಗೆ ಸೇರ್ಕೊಂಡಾಗ ನಾರ್ಮಲ್ ದರಕ್ಕಿಂತ ಕಡಿಮೆ ಇತ್ತು. ಸರ್ಕಾರಿ ದರದಲ್ಲಿ ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆ ಕೊಡೋದ್ರಿಂದ ಅಥವಾ ಆಪ್ರೇಷನ್ಗಳನ್ನು ಮಾಡೋದ್ರಿಂದ ಅವರಿಗೆ ವರ್ಕೌಟ್ ಆಗ್ತಿರಲಿಲ್ಲ, ಅವರಿಗೆ ಲಾಸಸ್ ಆಗೋದು. ಅದಕ್ಕೋಸ್ಕರ ಅದೇ ಕೇಂದ್ರ ಸರ್ಕಾರಿ ನೌಕರರಿಗೆ ವೈಜ್ಞಾನಿಕವಾಗಿ ಹೊಸ 2025 ಆಧಾರದಲ್ಲಿ ಮಾರ್ಕೆಟ್ ರೇಟ್ ಏನಿದೆ, ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಮಾರ್ಕೆಟ್ ಮಾಮೂಲಿಯಾಗಿ ಏನು ಚಿಕಿತ್ಸಾ ವೆಚ್ಚ ಇದೆ, ಆ ಚಿಕಿತ್ಸಾ ವೆಚ್ಚವನ್ನು CGHS ದರದಲ್ಲಿ ಅವ್ರಿಗೆ ಕೊಡ್ತಾಯಿದ್ರು. ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರು ಒಂದೇ ರೀತಿ ಕೆಲಸ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಳದ ವಿಚಾರದಲ್ಲಿ ಅನ್ಯಾಯ, ಪಿಂಚಣಿ ವಿಚಾರದಲ್ಲಿ ಅನ್ಯಾಯ, ಲಾಸ್ಟಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವಿಚಾರದಲ್ಲೂ ಕೂಡ ಅನ್ಯಾಯ ಆಗಿತ್ತು. ಈ ಬಗ್ಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಹಿಂದಿನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಹಾಗೂ ಉಪಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡು CGHS ದರವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿದರು. ಈ ಮಾತುಕತೆ ಮಾಡಿರೋದ್ರ ಫಲವಾಗಿ ಈ ದಿನ CGHS ದರವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಹೊಸದಾಗಿ ಬಂದಿರುವಂಥ ಹೊಸ ಸರ್ಕಾರದ ಹೊಸ ಭರವಸೆ, ಹೊಸ ಗಿಫ್ಟ್ ಅಂತಲೇ ಹೇಳ್ಬೋದು. CGHS ದರವನ್ನು ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ CGHS ದರವನ್ನು ಕೊಡ್ತಾಯಿದ್ರು ಅದೇ ರೀತಿ CGHS ದರವನ್ನು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರು ಅವರ ಅವಲಂಬಿತರಿಗೆ ಕೊಡುವಂಥ ವ್ಯವಸ್ಥೆ ಇದೊಂದು ಉತ್ತಮ ಬೆಳವಣಿಗೆ. ಆರೋಗ್ಯ ಕೆಟ್ಟೋದಂಥ ಸಮಯದಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿ ಸೂಕ್ತ ಚಿಕಿತ್ಸೆ ಸಿಗೋದಿಲ್ಲ ಅಂತ ಕೊರಗುತ್ತಿದ್ದಂಥ ಸಮಸ್ತ ಸರ್ಕಾರಿ ನೌಕರರಿಗೆ ಇದರಿಂದ ಉಪಯೋಗ ಆಗತ್ತೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ, ಎರಡನೇ ಗುಡ್ ನ್ಯೂಸ್ ಏನು ಅಂತಂದರೆ ವೈದ್ಯಕೀಯ ವೆಚ್ಚದ ಮರುಪಾವತಿ ಅವಧಿಯನ್ನು ಸೆಪ್ಟೆಂಬರ್ 2026 ವಿಸ್ತರಣೆ ಮಾಡಿರೋಂಥದ್ದು. ನಿಮಗೆ ಗೊತ್ತಿರ್ಬೋದು, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಅಂತ ನಾವು ದುಡ್ಡು ಕೊಟ್ಟು ಚಿಕಿತ್ಸೆಯನ್ನು ಮಾಡಿಸ್ಕೊಂಡಿರ್ತೀವಿ. ಚಿಕಿತ್ಸೆ ಮಾಡಿಸಿದ ನಂತರ ಅದರ ಬಿಲ್ಗಳನ್ನೆಲ್ಲ ಕೊಟ್ಟು ಸರ್ಕಾರದಿಂದ ಆ ಹಣವನ್ನು ಪಡೆಯೋದು ಮೆಡಿಕಲ್ ರಿಯಂಬರ್ಸ್ಮೆಂಟನ್ನು ಮಾಡ್ತಾಯಿದ್ದು. ಈಗ KISS ಬಂದ ಮೇಲೆ ಮೆಡಿಕಲ್ ರಿಯಂಬರ್ಸ್ಮೆಂಟನ್ನು ತೆಗಿಬೇಕು ಅಂತ ಹೇಳಿ ನಿರ್ಧಾರ ಆಗಿತ್ತು. ಆದರೆ KISS ಪೂರ್ಣವಾಗಿ ಎಲ್ಲ ಸರ್ಕಾರಿ ನೌಕರರಿಗೂ ಅನ್ವಯ ಆಗದೇ ಇರೋದ್ರಿಂದ ಸರ್ಕಾರ ಎಲ್ಲ ನೌಕರರಿಗೆ ಚಿಕಿತ್ಸೆಗಳು ದೊರೀತಾ ಇರಲಿಲ್ಲ. ಅವರು ದುಡ್ಡು ಕೊಟ್ಟು ಚಿಕಿತ್ಸೆ ಪಡೆಯುವಂಥ ಅನಿವಾರ್ಯತೆ ಇತ್ತು. ಈ ದುಡ್ಡು ಕೊಟ್ಟು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಂಥ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಆ ಹಣವನ್ನು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಒಂದು ಕೊನೆಯ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಇದೇ ಸೆಪ್ಟೆಂಬರ್, ಈಗ ಆಲ್ರೆಡಿ ಜೂನು, ಜುಲೈ, ಆಗಸ್ಟು, ಸೆಪ್ಟೆಂಬರ್ ಅಂದರೆ 3.5 ತಿಂಗಳು ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾರ್ಯಾರಿಗೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗಬೇಕು ಆ ಮೆಡಿಕಲ್ ರಿಯಂಬರ್ಸ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಪ್ರಾಪರ್ ಚಾನಲಲ್ಲಿ ಎಲ್ಲ ರೆಕಾರ್ಡ್ಸ್ಗಳನ್ನು ನಿಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ನಿಮ್ಮ ಮೆಡಿಕಲ್ ರಿಯಂಬರ್ಸ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು ಒಂದು ಉತ್ತಮ ಬೆಳವಣಿಗೆ, ಉತ್ತಮವಾದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಹೊಸ ಸರ್ಕಾರ ಹೊಸ ಭರವಸೆಯೊಂದಿಗೆ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬಸ್ಥರಿಗೆ, ಕುಟುಂಬ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ 7th ಪೇ ಕಮಿಷನ್ನ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈ ಎಲ್ಲ ಅಂಶಗಳನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ
ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್